Hello everyone, welcome to Archana Basa. Today I am discussing about this acids, bases, and salt chapter, which is your second chapter from chemistry section. We'll get around 6 to 8 marks for sure in this chapter and in this video also. Don't skip the video anyway. Keep watching and without skipping, you will get full marks of these 6 to 8 marks. You know that you already attended a preparatory examination. You got this question of drawing the reaction between zinc and sulfuric acid to test the hydrogen gas by burning candle. It will burn with what? Pop sound. ಇದೆಲ್ಲ 3 marks diagram ಬಂದಿದೆ. Next neutralization reaction ಇದರಲ್ಲಿ important. Each and everything I will discuss in this video. So without skipping the video, please watch till end. If you got something information from this video, do subscribe and share to your friends, and your share helps to them for scoring good marks in science. And with that I will start today's acid, bases, and salts. Now that acids, bases, and salts. See, coming to the acids ಅಂದರೆ ಏನು, ಯಾವ ಸಬ್ಸ್ಟೆನ್ಸಲ್ಲಿ ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ಎಕ್ವಿಯಸ್ ಸೊಲ್ಯೂಷನ್ ಅದನ್ನೆಲ್ಲ ಆ್ಯಸಿಡ್ಸ್ ಅಂತೀವಿ. ಆ್ಯಂಡ್ ಕಮಿಂಗ್ ಟು ದಿ ಟೇಸ್ಟ್, ಆ್ಯಸಿಡ್ಸ್ ಹೆಂಗೆ ಟೇಸ್ಟ್ ಇರುತ್ತೆ, ಇವಾಗ ಲೆಮನ್ ಟೇಸ್ಟ್ ಹೇಗಿರುತ್ತೆ, ಹುಳಿ, ದಟ್ ಈಸ್ ಆ್ಯಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್ ಆ್ಯಂಡ್ ದೇ ವಿಲ್ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್. ಆ್ಯಸಿಡ್ಸ್ ಬ್ಲೂ ಲಿಟ್ಮಸ್ ಪೇಪರ್ ಏನು ಮಾಡುತ್ತೆ, ರೆಡ್ ಆಗಿ ಟರ್ನ್ ಆಗುತ್ತೆ. ರೆಡ್ ಆಗಿ ಟರ್ನ್ ಆದರೆ ದಟ್ ಈಸ್ ಆ್ಯಸಿಡ್. ಆ್ಯಂಡ್ ರೆಡ್ ಬ್ಲೂ ಆಗಿ ಟರ್ನ್ ಆದರೆ ದಟ್ ಈಸ್ ಬೇಸ್. ಬೇಸ್ ಅಂದರೆ ಏನು, ಬೇಸಸ್ ಆರ್ ಕೆಮಿಕಲ್ ಕಾಂಪೌಂಡ್ಸ್ ಆರ್ ಸಬ್ಸ್ಟೆನ್ಸ್ ವಿಚ್ ಆರ್ ಬಿಟರ್ ಇನ್ ಟೇಸ್ಟ್, ಕಹಿ ಇರುತ್ತೆ, ಆ್ಯಂಡ್ ಸೋಪಿ ಇನ್ ಟಚ್. ದೇ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ. ಸಿ, ಬ್ಲೂ ಇಂದ ರೆಡ್ ಆದರೆ ದೇ ಆರ್ ಆ್ಯಸಿಡ್ಸ್, ರೆಡ್ ಇಂದ ಬ್ಲೂ ಆದರೆ ದೇ ಆರ್ ಬೇಸಸ್. ಈ ಸ್ನ್ಯಾಪ್ ಇಟ್ಕೊಳ್ಳಿ, ಟೇಸ್ಟ್ ಬಗ್ಗೆ ಕೇಳ್ಬೋದು. ಆ್ಯಸಿಡ್ಸ್ ಆರ್ ಸೋರ್ ಇನ್ ಟೇಸ್ಟ್, ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್. ಆ್ಯಂಡ್ ಕಮಿಂಗ್ ಟು ದಿ ಇಂಡಿಕೇಟರ್ಸ್, ಹೇಗೆ ಇಂಡಿಕೇಟ್ ಮಾಡ್ತೀರಾ ಅದು ಕೊಟ್ಟಿರೋದು ಆ್ಯಸಿಡಾ ಬೇಸಾ ಅಂತ. ದೇರ್ ಆರ್ ಸಮ್ ನ್ಯಾಚುರಲ್ ಇಂಡಿಕೇಟರ್ಸ್. ಯಾವ್ದು ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಕೇಳಿದ್ರೆ ಟರ್ಮರಿಕ್ ಆ್ಯಂಡ್ ಲಿಟ್ಮಸ್ ಪೇಪರ್, ಟರ್ಮರಿಕ್ ಆ್ಯಂಡ್ ಲಿಟ್ಮಸ್. ಆ್ಯಂಡ್ ಕಮಿಂಗ್ ಟು ದಿ ಸಿಂಥೆಟಿಕ್, ಯಾವ್ದು ನಾವಾಗೆ ತಯಾರಿಸಿರೋದು ಯಾವ್ದು ಅಂದರೆ ಮಿಥೈಲ್ ಆರೆಂಜ್ ಆಗಿರ್ಬೋದು, ಮಿಥೈಲ್ ರೆಡ್, ಫಿನಾಪ್ಥಲಿನ್. See, these three are the synthetic indicators. And coming to the natural ones, are turmeric and litmus. Next, olfactory indicators. These are in my handwriting only. I converted this to in a designed way. I invested my time in this one. So ಬರೀ ನೋಡೋದಲ್ಲದೆ, take out your pen and pencil, copy down whatever I am showing here on the screen. See, next is olfactory indicators. ಸಿ, ನಾವು ನ್ಯಾಚುರಲ್ ಇಂಡಿಕೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಸಿಂಥೆಟಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದೇ ಯಾವುದಿದು olfactory indicators. ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ಹೂಸ್ ಓಡರ್, ನಿಮಗೆ ಗೊತ್ತು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನಲ್ಲಿ ಚೇಂಜ್ ಇನ್ ಓಡರ್, ಸ್ಮೆಲ್ ಅಂತ. ಅಂದರೆ ಕೆಲವು ಸಬ್ಸ್ಟೆನ್ಸ್ಗಳು ಸ್ಮೆಲ್ ಚೇಂಜ್ ಮಾಡುತ್ತೆ. ಯಾವಾಗ ನೀವು ಆ್ಯಸಿಡಲ್ಲಿ ಹಾಕಿದ್ರೆ ಒಂದು ಸ್ಮೆಲ್ಲು, ಬೇಸಲ್ಲಿ ಹಾಕಿದ್ರೆ ಒಂದು ಸ್ಮೆಲ್ಲು. ಈ ಥರ ಸಬ್ಸ್ಟೆನ್ಸ್ನ ಏನಂತೀವಿ, ವಿ ವಿಲ್ ಕಾಲ್ ಇಟ್ ಎಸ್ olfactory indicators. ಎಕ್ಸಾಂಪಲ್ ಯಾವ್ದು ಅಂದರೆ ವೆನಿಲಾ ಆಗಿರ್ಬೋದು, ಆನಿಯನ್ ಆ್ಯಂಡ್ ಕ್ಲೋವ್, ಲವಂಗ ಗೊತ್ತು ತಾನೆ, ದಟ್ ಇಸ್ ವೆನಿಲಾ, ಆನಿಯನ್, ಈರುಳ್ಳಿ. ಇದೆಲ್ಲ ಏನು ಮಾಡುತ್ತೆ, ಆ್ಯಸಿಡಲ್ಲಿ ಹಾಕಿದಾಗ ಒಂದು ಸ್ಮೆಲ್ಲು, ಬೇಸಲ್ಲಿ ಹಾಕಿದಾಗ ಒಂದು ಸ್ಮೆಲ್ಲು ಕೊಡುತ್ತೆ. ದೇ ಆರ್ ಆಲ್ ಕಾಲ್ ವಾಟ್, olfactory indicators. Next, these are the physical properties of indicators, acids, bases. Coming to the chemical properties of acids and bases, what happens when acid react with metals, what happens when acid react with base react with metal andre. See here, when metals react with acid, what happens, metal plus acid give salt and hydrogen gas. Which gas? See, ಆ್ಯಸಿಡ್ಸ್ ಅಂದರೆ ಏನು, ಎಚ್ ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಯಾವ ಗ್ಯಾಸ್ ಲಿಬ್ರೇಟ್ ಆಗಬೇಕು, ಹೈಡ್ರೋಜನ್ ಗ್ಯಾಸ್. ಸೊ ಜಿಂಕ್, ವಿ ಆರ್ ಟೇಕನ್ ಎಕ್ಸಾಂಪಲ್ ಆಫ್ ಜಿಂಕ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಇಟ್ ವಿಲ್ ಫಾರ್ಮ್ ವಾಟ್, ಜಿಂಕ್ ಕ್ಲೋರೈಡ್. ಇದು ಸಾಲ್ಟು, ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗ್ತಿರೋದು. ಸೊ ಏನಾರ ಕ್ವಶನ್ ಬಂದರೆ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ಆ್ಯಸಿಡ್ಸ್ ಅಂದರೆ ವಿಚ್ ಗ್ಯಾಸ್ ಗೋಯಿಂಗ್ ಟು ಲಿಬ್ರೇಟ್ ಅಂದರೆ ವಿ ಶುಡ್ ಆನ್ಸರ್ H2 gas. In your previous preparatory question paper, they were asked about what happens when metal carbonate react with acids ಅಂತ ಕೇಳಿರೋದು. ಮೆಟಲ್ ಕಾರ್ಬೋನೇಟ್ಸ್ ನೇಮಲ್ಲೇ ಕಾರ್ಬನ್ ಡೈಆಕ್ಸೈಡ್ ಇದೆ. ಸೊ ಯಾವ ಗ್ಯಾಸ್ ರಿಬ್ಲೇಟ್ ಆಗುತ್ತೆ, ಆಸ್ ಸಿಂಪಲ್ ಇಟ್ ಈಸ್ the carbon dioxide gas will liberate. So coming to the base, again it is salt and hydrogen gas. Conclusion ಏನು ಅಂದರೆ, when metals react with acid either base, they will produce salt and hydrogen gas ಅಷ್ಟೇ.
ಮೆಟಲ್ ಮೇಲೆ ಆ್ಯಸಿಡನ್ನು ಹಾಕ್ರಿ, ಬೇಸನ್ನು ಹಾಕಿ ರಿಯಾಕ್ಟ್ ಮಾಡಿ, ಯು ವಿಲ್ ಗೆಟ್ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್. ಆ್ಯಂಡ್ ಆ ಗ್ಯಾಸ್ ಹೈಡ್ರೋಜನ್ ಗ್ಯಾಸೇ ಅನ್ನೋದನ್ನ ಹೇಗೆ ಟೆಸ್ಟ್ ಮಾಡ್ತೀರಾ? ಬೈ ಬರ್ನಿಂಗ್ ವಿತ್ ದಿ ಕ್ಯಾಂಡಲ್ ಯೂಸ್ ಮಾಡ್ಕೊಂಡು ಬರ್ನ್ ಮಾಡಿದ್ರೆ ಇಟ್ ವಿಲ್ ಬರ್ಸ್ಟ್ ವಿತ್ ದಿ ಪಾಪ್ ಸೌಂಡ್. ದಟ್ ಇಸ್, ಅದು ಸಾಪ್ ಮಿಸ್ಟೇಕ್ ಆಗಿದೆ, ಅದು POP ಪಾಪ್ ಸೌಂಡಿಂದ ಸೌಂಡ್ ಮಾಡುತ್ತೆ. ವಿಲ್ ಗೆಟ್ 3 marks. ಡಯಾಗ್ರಾಮ್ ಫಾರ್ ದಿಸ್ ಒನ್. ಯಾವ ಡಯಾಗ್ರಾಮು ಅಂದರೆ ದಿಸ್ ಒನ್. Reaction of zinc granules with dilute sulfuric acid and testing hydrogen gas by burning. ಏನೇನಿದೆ, ಸ್ಟ್ಯಾಂಡ್ and one test tube. Along with that we are adding what, zinc granules and sulfuric acid. As of result of this reaction we are getting which gas here? Hydrogen gas. ಯಾವ ಗ್ಯಾಸ್ ಲಿಬರೇಟ್ ಆಗ್ತಿದೆ? ಹೈಡ್ರೋಜನ್ ಗ್ಯಾಸ್. ಆ ಹೈಡ್ರೋಜನ್ ಗ್ಯಾಸು ಡೆಲಿವರಿ ಟ್ಯೂಬಿಂದ ಹೋಗಿ ಈ ಸೋಪ್ ಸೊಲ್ಯೂಷನ್ ಮೇಲೆ ಸೋಪ್ ಬಬಲ್ ಫಿಲ್ಡ್ ವಿತ್ ಹೈಡ್ರೋಜನ್ ಗ್ಯಾಸ್ ಕಾಣಿಸ್ತಾ ಇದೆ ಇಲ್ಲಿ. ಅದು ಹೈಡ್ರೋಜನ್ ಗ್ಯಾಸ್ ಅನ್ನೋದು ಹೇಗೆ ಟೆಸ್ಟ್ ಮಾಡ್ತೀವಿ? ಬೈ ಟೇಕಿಂಗ್ ದಿ ಬರ್ನಿಂಗ್ ಕ್ಯಾಂಡಲ್ ನಿಯರ್ ಟು ದಟ್ ಗ್ಯಾಸ್ ಬಬಲ್ಸ್, ಸೋಪ್ ಬಬಲ್ಸ್. ಅವಾಗ ಏನಾಗುತ್ತೆ? ದಟ್ ಹೈಡ್ರೋಜನ್ ಗ್ಯಾಸ್ ವಿತ್ ಪಾಪ್ ಸೌಂಡ್ ಬರುತ್ತೆ. ದಟ್ಸ್ ಇಟ್. ವಿ ವಿಲ್ ಗೆಟ್ ಪಾಪ್ ಸೌಂಡ್. This diagram is important for 3 marks. Either you will get zinc granules with diluted sulfuric acid testing of hydrogen gas by burning, or ಇದು ಕೊಟ್ಟಿಲ್ಲ ಅಂದರೆ from the metals and non-metals we will get action of a steam on a metal for 3 marks diagram. It is an important diagram. Please practice this one. And now we are moving to the concept. One marks MCQ. See, as I discussed earlier only, which gas is liberated when metal carbonates and metal hydrogen carbonates reacts with the acid? Which one? Carbon dioxide. And as the one test for hydrogen gas, carbon dioxide gas ಗೂ ಒಂದು ಟೆಸ್ಟ್ ಇದೆ. ಯಾವ ಟೆಸ್ಟ್ ಅಂದರೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಟೆಸ್ಟೆಡ್ ಬೈ ಪಾಸಿಂಗ್ ಇಟ್ ಥ್ರೂ ಲೈಮ್ ವಾಟರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರೆ ಆ ಗ್ಯಾಸ್ನ, ಆ ಲೈಮ್ ವಾಟರ್ ಏನಾಗುತ್ತೆ? ಇಟ್ ಟರ್ನ್ಸ್ ಮಿಲ್ಕಿ. There is a test for what? Carbon dioxide. Test for hydrogen, burning. It will burn with the pop sound. Next, for definite, we'll get this question for sure, that is define neutralization reaction with an example. Just write down, practice for few times. It will give you 2 marks for sure. ಏನು ಅಂದರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ಚಾಪ್ಟರ್ ನೇಮ್ ಏನು? ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್. ಜೊತೆಗೆ ವಾಟರ್ ಸೇರ್ಕೊಂಡ್ಬಿಟ್ರೆ will get the 2 marks directly. ಅಂದರೆ the reaction in which an acid reacts with base to produce salt and water. ಯಾವ ರಿಯಾಕ್ಷನಲ್ಲಿ ಆ್ಯಸಿಡು ಬೇಸ್ ಜೊತೆ ರಿಯಾಕ್ಟ್ ಮಾಡಿ ಸಾಲ್ಟ್ ಮತ್ತು ವಾಟರ್ನ ಪ್ರೊಡ್ಯೂಸ್ ಮಾಡ್ತಿದ್ಯೋ, that is called neutralization reaction. Here we are given this example also. HCl is an acid. ನಿಮಗೆ ಗೊತ್ತಿರೋ ಸಿಂಪಲ್ ಆ್ಯಸಿಡ್ ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಬೇಸ್ NaOH. ಎರಡನ್ನು ಸೇರಿಸಿದ್ರೆ ಕಾಮನ್ ಸಾಲ್ಟ್ NaCl. ವಾಟರ್ ಫಾರ್ಮುಲಾ ನಿಮ್ಗೆ ಗೊತ್ತೇ ಇದೆ, H2O. So when HCl react with NaOH, it will produce salt and water. ಈ ರಿಯಾಕ್ಷನ್ ಏನಂತೀವಿ? ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ 1 is 3 marksಗೆ ಆ ಡಯಾಗ್ರಾಮ್ ಇಂಪಾರ್ಟೆಂಟು, 2 marksಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಂಪಾರ್ಟೆಂಟು. ಆ್ಯಂಡ್ ಮತ್ತೆ ಏನು ಇಂಪಾರ್ಟೆಂಟು ಅಂದರೆ ಡೈಲ್ಯೂಷನ್. ಈ ಸ್ಟ್ರಾಂಗ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್, ವೀಕ್ ಆ್ಯಸಿಡ್ ವೀಕ್ ಬೇಸ್, ಇದೆಲ್ಲ ಓದ್ಕೊಳ್ಳಿ. ದಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್ ಅಂದರೆ ಯಾವ ಆ್ಯಸಿಡು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗುತ್ತೆ ಇನ್ ವಾಟರ್, ಏನು ಪ್ರೊಡ್ಯೂಸ್ ಮಾಡುತ್ತೆ? ಲಾರ್ಜ್ ಅಮೌಂಟ್ ಆಫ್ ಹೈಡ್ರೋಜನ್ ಅಯಾನ್ಸ್. ಅದನ್ನೇನಂತೀವಿ? ಸ್ಟ್ರಾಂಗ್ ಆ್ಯಸಿಡ್. ಕಂಪ್ಲೀಟಾಗಿ ಡಿಸೋಸಿಯೇಟ್ ಆದರೆ ದಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್. ಎಕ್ಸಾಂಪಲ್ ಫಾರ್ ದಿಸ್ ಒನ್, HCl, HNO3, H2SO4, ಹೈಡ್ರೋಕ್ಲೋರಿಕ್ ಆ್ಯಸಿಡು, ನೈಟ್ರಿಕ್ ಆ್ಯಸಿಡು ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಆ್ಯಂಡ್ ಕಮಿಂಗ್ ಟು ದಿ ವೀಕ್ ಆ್ಯಸಿಡ್ಸ್ ಅಂದರೆ ವಿಚ್ ಗೆಟ್ ಪಾರ್ಷಲಿ ಅಯನೈಸ್ಡ್. ಅಂದರೆ ಇಟ್ ಈಸ್ ಲೈಕ್ ಪೂರ್ತಿ ಓದೋರು, ಕಮ್ಮಿ ಓದೋರು. ದಟ್ ಈಸ್ ವಿಚ್ ವಿಲ್ ಕಂಪ್ಲೀಟ್ಲಿ ಡಿಸೋಸಿಯೇಟ್, ದಟ್ ಈಸ್ ಸ್ಟ್ರಾಂಗ್ ಆ್ಯಸಿಡ್. Which get partially ionized in water to produce small amount of hydrogen ion concentration, that is weak acid. Example, this is acetic acid, CH3COOH. Then coming to the dilution. Dilution ಅಂದರೆ ಏನು? ಆ್ಯಸಿಡ್ಸ್ ಬೇಸಸ್ ಗೊತ್ತಾಯಿತು. ಆ್ಯಸಿಡ್ ಸೌರ್ ಇನ್ ಟೇಸ್ಟು, ಬೇಸಸ್ ಬಿಟರ್ ಇನ್ ಟೇಸ್ಟ್ ಅಂತ. ಸೊ ಡೈಲ್ಯೂಷನ್ ಅಂದರೆ ಏನು? ಇದೇ ಆ್ಯಸಿಡ್ನ, ಇದೇ ಬೇಸ್ನ ವಾಟರ್ ಜೊತೆ ಮಿಕ್ಸ್ ಮಾಡ್ತೀವಿ. ರೀಸನ್? ಟು ಡಿಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಈ ಪ್ರೊಸೆಸ್ನ ಏನಂತೀವಿ? ಡೈಲ್ಯೂಷನ್.
See, mixing of an acid or base with water result in what? Decrease in the concentration of ions. This process is called dilution. ಈ process ಏನಂತೀವಿ? ಡೈಲ್ಯೂಷನ್ ಅಂತೀವಿ. ವಿಚ್ ಇಸ್ ಇಂಪಾರ್ಟೆಂಟ್. ಯು ಮೇ ಗೆಟ್ ದಿಸ್ ಕ್ವಶನ್ ಫಾರ್ 2 ಮಾರ್ಕ್ಸ್. ಏನೂ ಇಲ್ಲ, ಜಸ್ಟ್ ರಿಮೆಂಬರ್ ಚಾಪ್ಟರ್ ನೇಮ್ ಫಾರ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಲ್ಸೋ. ಆಸಿಡು, ಬೇಸು, ಸಾಲ್ಟು, ವಾಟರ್. ಆಸಿಡ್ ವೆನ್ ರಿಯಾಕ್ಟ್ ವಿತ್ ಬೇಸ್ ಇಟ್ ವಿಲ್ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಡನ್. ಡೈಲ್ಯೂಷನ್ ಬಂದರೆ ಆ್ಯಸಿಡ್ನ ಬೇಸ್ನ ನೀರಲ್ಲಿ ಹಾಕ್ತೀವಿ. ಏನಕ್ಕೆ ವಾಟ್ರಲ್ಲಿ ಹಾಕೋದು? ಟು ಡಿಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್. ಅದನ್ನೇನಂತೀವಿ? ಡೈಲ್ಯೂಷನ್. ರಿಮೆಂಬರ್ ದಿಸ್ ಒನ್, you will get 2 marks. Next, see, chapter is for 6 to 8 marks. We have discussed 2 and 3, 5. Another 3 marks ಗೊತ್ತಿಲ್ಲ, but definite ಆಗಿ you will get 1 to 2 marks from this page. Please make a note of this all thing. pH scale, importance of pH in everyday life. ಏನು pH scale ಅಂದರೆ p should be smaller and h should be capital while writing. ಇವಾಗ ಸ್ಕೇಲ್ ಅಂದರೆ ಗೊತ್ತು, ಏನೋ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಲ್ಲೂ ಪಿ ಎಚ್ ಸ್ಕೇಲ್ ಇದೆ ಅಂದರೆ ಇದನ್ನು ಏನೋ ಮೆಷರ್ ಮಾಡೋಕ್ಕೆ ತಾನೇ ಯೂಸ್ ಮಾಡೋದು. ದಟ್ ಈಸ್ ಇಟ್ ಮೆಷರ್ಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಎ ಸ್ಕೇಲ್ ದಟ್ ಈಸ್ ಯೂಸ್ಡ್ ಟು ಮೆಷರ್ H+ ಅಯಾನ್ ಕಾನ್ಸಂಟ್ರೇಷನ್ ಆರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಅದನ್ನೇನಂತೀವಿ? ಪಿ ಎಚ್ ಸ್ಕೇಲ್ ಅಷ್ಟೇ. ಈ ಸ್ಕೇಲು 0 ಇಂದ 14ವರೆಗೂ ಇರುತ್ತೆ. ದಟ್ ಈಸ್ 0 to 7 ಅಂದರೆ ಆ್ಯಸಿಡು, 7 to 14 ಅಂದರೆ ಬೇಸು, ಈಕ್ವಲ್ ಟು 7 ಅಂದರೆ ನ್ಯೂಟ್ರಲ್. ಅಲ್ಲಿ ಮಿಸ್ಟೇಕ್ ಆಗಿದೆ. ಪಿ ಎಚ್ ಲೆಸ್ ದ್ಯಾನ್ 7 ಈಸ್ ಆ್ಯಸಿಡ್, ಪಿ ಎಚ್ ಗ್ರೇಟರ್ ದ್ಯಾನ್ 7 ಈಸ್ ಬೇಸ್, ಪಿ ಎಚ್ ಈಸ್ ಈಕ್ವಲ್ ಟು 7 ಈಸ್ ನ್ಯೂಟ್ರಲ್. ಮಾಡ್ಕೊಳ್ಳಿ ಅದನ್ನು. ಈಕ್ವಲ್ ಆಗಿದ್ರೆ 7 ನ್ಯೂಟ್ರಲ್ಲು. ಆ್ಯಂಡ್ ಹ್ಯೂಮನ್ ಬಾಡಿ ಪಿ ಎಚ್ ಎಷ್ಟು? ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿಡೇ ಲೈಫ್. ಹೌದು, ಪಿ ಎಚ್ ಬಗ್ಗೆ ಮಾತಾಡ್ತಿದ್ದೀವಿ. ಎವ್ರಿಡೇ ಲೈಫಲ್ಲಿ ಏನು ಇಂಪಾರ್ಟೆಂಟು ಈ ಪಿ ಎಚ್ ಅಂದರೆ, ಅವ್ರ ಹ್ಯೂಮನ್ ಬಾಡಿ ಪಿ ಎಚ್, ನಮ್ಮ ಬಾಡಿ ಪಿ ಎಚ್ ಎಷ್ಟರಲ್ಲಿ ವರ್ಕ್ ಆಗುತ್ತೆ ಅಂದರೆ 7.0 to 7.8. ಅಂದರೆ ವಿ ಆರ್ ನ್ಯೂಟ್ರಲ್ ಇನ್ ನೇಚರ್. ನಾವು ಆ್ಯಸಿಡಿಕ್ಕೂ ಅಲ್ಲ, ಈ ಕಡೆ ಬೇಸಿಕ್ಕೂ ಅಲ್ಲ. ಆ್ಯಸಿಡಿಟಿ ಜಾಸ್ತಿನೂ ಆಗಲ್ಲ, ಈ ಕಡೆ ಬೇಸಿಕ್ಕು ಜಾಸ್ತಿ ಆಗಲ್ಲ. ದಟ್ ಈಸ್ ನ್ಯೂಟ್ರಲ್. ಅವರ್ ಬಾಡಿ ವರ್ಕ್ಸ್ ವಿತಿನ್ ದಿ ಪಿ ಎಚ್ ರೇಂಜ್ ಆಫ್ 7 ಇಂದ 7.8. ಆ್ಯಂಡ್ ಯು ಆರ್ ದಿ ಕ್ವಶನ್ ಆಫ್ ದಿಸ್ ಆ್ಯಸಿಡ್ ರೈನ್ ಇನ್ ಯುವರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1. ಏನು ಆ್ಯಸಿಡ್ ರೈನ್ ಅಂದರೆ, ವೆನ್ ಪಿ ಎಚ್ ಆಫ್ ರೈನ್ ವಾಟರ್ ಇಸ್ ಲೆಸ್ ದೆನ್ 5.6. ಸಿ ಯು ನೋ ದಟ್ ಆ್ಯಸಿಡಿಕ್ ರೇಂಜ್ ಏನು 0 to 7 ಅಲ್ವಾ? ಸೊ ಆ್ಯಸಿಡ್ ರೈನು ಅಂದರೆ ರೈನ್ ವಾಟರ್ ಪಿ ಎಚ್ ಯಾವಾಗ 5.6ಗಿನ ಕಡಿಮೆ ಆಗುತ್ತೋ ದಟ್ ರೈನ್ ಈಸ್ ಕಾಲ್ಡ್ ಆಸ್ ಆ್ಯಸಿಡ್ ರೈನ್. ಅಂದರೆ ಪಿ ಎಚ್ ಆಫ್ ರೈನ್ ವಾಟರ್ ಈಸ್ ಲೆಸ್ ದೆನ್ 5.6 ಈಸ್ ಕಾಲ್ಡ್ ಆ್ಯಸಿಡ್ ರೈನ್. ಜಾಸ್ತಿ ಇತ್ತು ಅಂದರೆ ದಟ್ ಈಸ್ ರೈನ್. ಕಡಿಮೆ ಆಯಿತು 5.6ಗಿನ್ನ ಅಂದರೆ ದಟ್ ಈಸ್ ಆ್ಯಸಿಡ್ ರೈನ್. ಆ್ಯಂಡ್ ನೆಕ್ಸ್ಟ್, ಮೌತ್ ಪಿ ಎಚ್ ಎಷ್ಟು? ವೆನ್ ಡಸ್ ಅವರ್ ಟೂತ್ ಸ್ಟಾರ್ಟ್ಸ್ ಡಿಕೇಯಿಂಗ್? ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ಯಾವಾಗ ನಮ್ಮ ಹಲ್ಗಳು ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ? ಯಾವಾಗ ಅಂದರೆ ವೆನ್ ಟೂತ್ ಡಿಕೆ ಸ್ಟಾರ್ಟ್ಸ್ ವೆನ್ ಅವರ್ ಮೌತ್ ಪಿ ಎಚ್ ಈಸ್ ಲೋವರ್ಸ್ ದ್ಯಾನ್ 5.5. ಸಿ ರಿಮೆಂಬರ್, 7 ಇಂದ 7.8 ನಮ್ಮ ಬಾಡಿ ಪಿ ಎಚ್ಚು, ಆ್ಯಸಿಡ್ ರೈನ್ದು ಲೆಸ್ ದ್ಯಾನ್ 5.6 ಆ್ಯಂಡ್ ಮೌತ್ ಪಿ ಎಚ್ ಬಂದು 5.5. ಇದಕ್ಕಿಂತ ಕಮ್ಮಿ ಆದರೆ ಅವರ್ ಟೂತ್ ಸ್ಟಾರ್ಟ್ಸ್ ಡಿಕೇಯಿಂಗ್. ದಟ್ಸ್ ಇಟ್. ದೆನ್ ವಾಟ್ ಆರ್ ದ ಪ್ರಿವೆನ್ಷನ್ ಯು ಆರ್ ಗೋಯಿಂಗ್ ಟು ಟೇಕ್ ಫಾರ್ ದಿಸ್ ಟೂತ್ ಡಿಕೆ? ಅಲ್ಲಿ ಉಳ್ಕೊತ್ತದನ್ನ ಹೇಗೆ ಕಡಿಮೆ ಮಾಡ್ತೀರಾ ಅಂದರೆ ಬೈ ಕ್ಲೀನಿಂಗ್ ದ ಮೌತ್ ಆಫ್ಟರ್ ಹ್ಯಾವಿಂಗ್ ಮೀಲ್. ಊಟ ಮಾಡಿದ ತಕ್ಷಣ ಮೌತ್ ಕ್ಲೀನ್ ಮಾಡೋದು. ನೆಕ್ಸ್ಟ್, ಯೂಸಿಂಗ್ ಟೂತ್ ಪೇಸ್ಟ್ ವಿಚ್ ಆರ್ ಬೇಸಿಕ್ ಇನ್ ನೇಚರ್ ಅಷ್ಟೇ. ಐ ವಿಲ್ ರಿಪೀಟ್ ದಿಸ್ ಪಿ ಎಚ್ ಕಾನ್ಸೆಪ್ಟ್. ಪಿ ಎಚ್ ಸ್ಕೇಲ್ ಅಂದರೆ ದ ಸ್ಕೇಲ್ ದಟ್ ಈಸ್ ಯೂಸ್ಡ್ ಫಾರ್ ಮೆಜರ್ ವಾಟ್? ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಅದನ್ನು ಪಿ ಎಚ್ ಸ್ಕೇಲ್ ಅಂತೀವಿ. ಪಿ ಎಚ್ ಲೆಸ್ ದೆನ್ 7 ಅಂದರೆ ಆ್ಯಸಿಡು, ಪಿ ಎಚ್ ಗ್ರೇಟರ್ ದೆನ್ 7 ಅಂದರೆ ಬೇಸು, ಪಿ ಎಚ್ ಈಕ್ವಲ್ ಟು 7 ಅಂದರೆ ನ್ಯೂಟ್ರಲ್. ಏನು ಅವರ್ ಡೈಲಿ ಲೈಫಲ್ಲಿ ಏನು ಯೂಸು ಅಂದರೆ, ನಮ್ಮ ಬಾಡಿ ಪಿ ಎಚ್ ವರ್ಕ್ ಆಗೋದು 7 ಇಂದ 7.8. ಆ್ಯಸಿಡ್ ರೈನ್ ಅಂದರೆ ಯಾವಾಗ ರೈನ್ ವಾಟರ್ ಪಿ ಎಚ್ಚು ಲೆಸ್ ದೆನ್ 5.6 ಆಗುತ್ತೋ ಅದನ್ನು ಆ್ಯಸಿಡ್ ರೈನ್ ಅಂತೀವಿ. ಮೌತ್ ಪಿ ಎಚ್ಚು ವೆನ್ ಡಸ್ ಅವರ್ ಟೂತ್ ಸ್ಟಾರ್ಟ್ಸ್ ಡಿಕೇಯಿಂಗ್ ಅಂತ ಕ್ವಶನ್ ಬಂದರೆ, ಅವರ್ ಟೂತ್ ಸ್ಟಾರ್ಟ್ಸ್ ಡಿಕೇಯಿಂಗ್ ವೆನ್ ಅವರ್ ಮೌತ್ ಪಿ ಎಚ್ ಈಸ್ ಲೋವರ್ ದೆನ್ 5.5. ನಮ್ಮ ಬಾಯಿದು ಯಾವಾಗ ಪಿ ಎಚ್ಚು 5.5ಗಿನ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಟೂತ್ ಡಿಕೆ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೌ ಡು ಯು ಪ್ರಿವೆಂಟ್ ಟೂತ್ ಡಿಕೆ? ಮೀನ್ಸ್ by cleaning mouth after having meal. And this question you got for this preparatory, I think. Read carefully this one. Next, and 1 mark, rare case you will get these examples. ವಿನೆಗರ್ ಅಲ್ಲಿ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರೋದು? ಅಸಿಟಿಕ್ ಆ್ಯಸಿಡ್. ಆರೆಂಜಲ್ಲಿ ಯಾವುದು? ಸಿಟ್ರಿಕ್ ಆ್ಯಸಿಡ್. ಸಿ ಟಮರಿಂಡಲ್ಲಿ ಯಾವುದು? ಟರ್ಟರಿಕ್ ಆ್ಯಸಿಡ್. ಇಲ್ಲಿ ಟೊಮೆಟೊಲ್ಲಿ ಯಾವುದು? ಆಕ್ಸಿಲಿಕ್ ಆ್ಯಸಿಡ್. ಕರ್ಡ್, ಲ್ಯಾಕ್ಟಿಕ್ ಆ್ಯಸಿಡ್. ದಟ್ಸ್ ಇಟ್. ಈ ಟೇಬಲ್ನ ಓದ್ಕೊಂಡ್ಬಿಟ್ರೆ 1 marks ಮೋಸ ಇಲ್ಲ. ನೆಕ್ಸ್ಟ್, ಪಿ ಎಚ್ ಆಫ್ ಸಾಲ್ಟ್ಸ್ ಬಂದರೆ
ಸಿ ಸಾಲ್ಟ್ಸಲ್ಲಿ ಆ್ಯಸಿಡಿಕ್ಕು ಬರುತ್ತೆ, ಬೇಸಿಕ್ಕು ಬರುತ್ತೆ, ನ್ಯೂಟ್ರಲ್ಲು ಬರುತ್ತೆ. ಹೇಗೆ ಅಂದರೆ ಸಿ ಇಫ್ ದ ಸಾಲ್ಟ್ ಕಂಟೇನ್ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಮಿಕ್ಸ್ ಇದ್ದರೆ ದಟ್ ವಿಲ್ ಬಿ ನ್ಯೂಟ್ರಲ್. ಏನಕ್ಕೆ ಅಂದರೆ ಇಬ್ಬರು ಶಕ್ತಿ ಇರೋರೇ ಹೋರಾಡಿದ್ರೆ ಅಲ್ಲಿ ಯಾರೂ ಗೆಲ್ಲಲ್ಲ, ಯಾರೂ ಸೋರಲ್ಲ. ಹಾಗೆ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಮಿಕ್ಸ್ ಮಾಡಿದ್ರೆ ವಿ ವಿಲ್ ಗೆಟ್ ಓನ್ಲಿ ನ್ಯೂಟ್ರಲ್. ದಟ್ ಸಾಲ್ಟ್ ಈಸ್ ನ್ಯೂಟ್ರಲ್ ಇನ್ ನೇಚರ್. ನೆಕ್ಸ್ಟ್ ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸ್. ಇಲ್ಲಿ ಸ್ಟ್ರಾಂಗ್ ಯಾವುದು ಆ್ಯಸಿಡ್ ಆ್ಯಂಡ್ ವೀಕ್ ಯಾವುದು ಬೇಸ್. ಸೊ ಆ ಸಾಲ್ಟ್ ಯಾವ ನೇಚರಲ್ಲಿರುತ್ತೆ? ದಟ್ ವಿಲ್ ಬಿ ಅಸಿಡಿಕ್ ಇನ್ ನೇಚರ್, ಆ್ಯಸಿಡ್ ಆಗಿರುತ್ತೆ ಅದು. ಸಾಲ್ಟ್ಸ್ ಆಫ್ ಸ್ಟ್ರಾಂಗ್ ಬೇಸ್ ಆ್ಯಂಡ್ ವೀಕ್ ಆ್ಯಸಿಡ್. ಯಾವೊಂದು ವಿಲ್ ಗೆಟ್ ಕ್ವಶನ್ ಲೈಕ್ someone took the beaker and mixed strong base with weak acid. Mention the nature of the salt. That nature will be strong base ಇದೆಯಲ್ಲ, ಯಾವುದು ಸ್ಟ್ರಾಂಗ್ ಇದೆ ಅದು ಡಾಮಿನೇಟ್ ಮಾಡುತ್ತೆ. ದಟ್ ಈಸ್ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಆ್ಯಂಡ್ ಕಮಿಂಗ್ ಟು ದಿ ಕಾಮನ್ ಸಾಲ್ಟ್, ದಟ್ ಈಸ್ NaCl, ಅವರ್ ಟೇಬಲ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್. ಇದೇನಕ್ಕೆ ಯೂಸು ಅಂದರೆ ಇಷ್ಟು ದಿನ ಗೊತ್ತಿರಲಿಲ್ಲ, ಬರೀ ತಿನ್ನಕ್ಕೆ ಅಂದ್ಕೊಂಡ್ಬಿಟ್ಟಿದ್ವಿ. ಇಟ್ಸ್ ಎನ್ ರಾ ಮೆಟೀರಿಯಲ್ ಫಾರ್ ವೇರಿಯಸ್ ಮೆಟೀರಿಯಲ್ಸ್. ಬೇರೆ ಬೇರೆ ಮೆಟೀರಿಯಲ್ ತಯಾರು ಮಾಡೋಕ್ಕೆ ಇಟ್ ಈಸ್ ಎನ್ ರಾ ಮೆಟೀರಿಯಲ್. ರಾ ಮೆಟೀರಿಯಲ್ ಅಂದರೆ ಇವಾಗ ನಮ್ಮ ಡೋರು ವಿಂಡೋಸ್ ಆಗಬೇಕಂದ್ರೆ ವಿ ನೀಡ್ ಐರನ್. ಐರನ್ ಇಸ್ ಎನ್ ರಾ ಮೆಟೀರಿಯಲ್. ಹಾಗೇ ಇವೆಲ್ಲ ಸೋಡಿಯಂ ಹೈಡ್ರಾಕ್ಸೈಡು, ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟು ಆ್ಯಂಡ್ ಕ್ಯಾಲ್ಶಿಯಂ ಹೈಪೋಕ್ಲೋರೈಡು, ಇದೆಲ್ಲ ಪ್ರಿಪೇರ್ ಮಾಡೋಕ್ಕೆ NaCl ಅನ್ನೋದು ಒಂದು ರಾ ಮೆಟೀರಿಯಲ್ ಇದೆ. ಇದು NaCl ಇಲ್ಲ ಅಂದರೆ ಇವೆಲ್ಲ ಯಾವುದು ಪ್ರಿಪೇರ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಹೇಗೆ ಪ್ರಿಪೇರ್ ಮಾಡ್ತೀರಾ ಸರ್? ಸೋಡಿಯಂ ಕ್ಲೋರೈಡ್ ಯೂಸ್ ಮಾಡಿಕೊಂಡು. ಅಂದರೆ ಸೋಡಿಯಂ ಕ್ಲೋರೈಡ್ನ ಈ ಕ್ಲೋರಾಲ್ಕಲಿ ಪ್ರೋಸೆಸ್ಸಲ್ಲಿ ಆ್ಯಡ್ ಮಾಡಿಕೊಂಡು ಆ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ದಟ್ ಸೋಡಿಯಂ ಕ್ಲೋರೈಡ್ ವಿಲ್ ಡಿಕಾಂಪೋಸಸ್ ಟು NaOH. ಹೇಗೆ ಅಂದರೆ ಈ ಬೀಕರಲ್ಲಿರೋದೇನು NaCl ಆ್ಯಂಡ್ ವಾಟರ್ ಅಲ್ವಾ? ವೈಲ್ ಪಾಸಿಂಗ್ ದಿಸ್ ಎಲೆಕ್ಟ್ರಿಸಿಟಿ, ಆಫ್ಟರ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ಟು ದಿಸ್ ಸೊಲ್ಯೂಷನ್, ಅದು ಡಿಕಾಂಪೋಸ್ ಆಗುತ್ತೆ ಏನಾಗಿ? NaOH ಆಗಿ. ಸೊ H2 ಎಲ್ಲೋಯ್ತು, Cl2 ಎಲ್ಲೋಯ್ತು ಅಂದರೆ ಕ್ಲೋರಿನ್ ಅಟ್ ಆ್ಯನೋಡ್ ಆ್ಯಂಡ್ ಹೈಡ್ರೋಜನ್ ಅಟ್ ಆ್ಯನೋಡ್ ರಿಲೀಸ್ ಆಗುತ್ತೆ ಆ್ಯಸ್ ಎ ಗ್ಯಾಸ್. ಏನೋ ಗೊತ್ತು, ಕ್ಲೋರಿನು ಗ್ಯಾಸ್ ಆ್ಯಂಡ್ ಹೈಡ್ರೋಜನು ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಕ್ಲೋರಾಲ್ಕಲಿ ಪ್ರೋಸೆಸ್ ಆ್ಯಂಡ್ ದಿಸ್ ಈಸ್ ಎನ್ CBSE ಫೇವ್ರೆಟ್ ಕ್ವಶನ್. For state till now they are not asked this question. You may get, please prepare this one. I will repeat this one again. Chloralkali process means consider a beaker containing sodium chloride with water. After passing the electricity, it will decompose to form sodium hydroxide, and hydrogen and chlorine gas are liberated at respective electrodes. This is the chloralkali process. Next, 3 marks fixed questions or 2 marks. Major time we will get it for 3 marks. ಆ ಡಯಾಗ್ರಾಮ್ ಬಂದಿಲ್ಲ ಅಂದರೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಬಂದಿಲ್ಲ ಅಂದರೆ ಕೇಸ್ ಇರಬೇಕಲ್ವ ಯಾವುದು ಅಂತ. ದೀಸ್ ಆರ್ ದಿ ಕೇಸಸ್. ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, ಯೂಸಸ್ ಆಫ್ ಬೇಕಿಂಗ್ ಸೋಡಾ, ಇಷ್ಟೇ. ಸಿ ಬ್ಲೀಚಿಂಗ್ ಪೌಡರ್ ಕೊಟ್ಟರೆ ರೈಟ್ ದಟ್ ಕೆಮಿಕಲ್ ಫಾರ್ಮುಲಾ ಫಸ್ಟ್. CaOCl2, ಕ್ಯಾಲ್ಶಿಯಮು, ಆಕ್ಸಿಜನ್ನು, ಕ್ಲೋರಿನ್. ದಟ್ ಈಸ್ ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್ ಆರ್ ಆಕ್ಸಿಕ್ಲೋರೈಡ್. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಆಕ್ಸಿಕ್ಲೋರೈಡು, NCERT ಎಲ್ಲ ಹೈಪೋಕ್ಲೋರೈಡ್ ಕೊಟ್ಟಿರ್ತಾರೆ. ಯು ಮೇ ರೈಟ್ ಎನಿಥಿಂಗ್, ದೇ ವಿಲ್ ಗಿವ್ ದ ಮಾರ್ಕ್ಸ್. ಕೆಮಿಕಲ್ ಫಾರ್ಮುಲಾ ಏನು? CaOCl2. ಕೆಮಿಕಲ್ ನೇಮ್ ಏನು? ಕ್ಯಾಲ್ಶಿಯಂ ಹೈಪೋಕ್ಲೋರೈಡ್. ನೆಕ್ಸ್ಟ್ ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಆ್ಯಡ್ ಮಾಡಿದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕ್ಲೋರಿನ್ ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಪ್ಲಸ್ ವಾಟರ್. ಯೂಸಸ್ ಜ್ಞಾಪಕ ಇಟ್ಕೊಳ್ಳಿ. ಬ್ಲೀಚಿಂಗ್ ಪೌಡರ್ ಅಂದರೆ ಟು ಬ್ಲೀಚಿಂಗ್ ಕಾಟನ್ ಆ್ಯಂಡ್ ಲಿನಿನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್. ಟೆಕ್ಸ್ಟೈಲ್ ಇಂಡಸ್ಟ್ರಿಲಿ, ಬಟ್ಟೆ ಇಂಡಸ್ಟ್ರಿಲಿ ಕಾಟನ್ ಮತ್ತು ಲೈನಿನ್ನ ಬ್ಲೀಚ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ಬ್ಲೀಚಿಂಗ್ ಪೌಡರ್. ಆ್ಯಂಡ್ ಬ್ಲೀಚಿಂಗ್ ಪೌಡರ್ನ ವುಡ್ ಪಲ್ಪ್ನ ಬ್ಲೀಚ್ ಮಾಡೋಕ್ಕೆ ಪೇಪರ್ ಇಂಡಸ್ಟ್ರಿಲಿ ಯೂಸ್ ಮಾಡ್ತೀವಿ. ಒಂದು ಕಾಟನ್ ಆ್ಯಂಡ್ ಲೈನಿನ್, ಒಂದು ವುಡ್ ಪಲ್ಪ್. ನೆಕ್ಸ್ಟು ವಾಶ್ ಕ್ಲಾತ್ನ, ಲಾಂಡ್ರಿಯಲ್ಲಿ ವಾಶ್ ಕ್ಲಾತ್ನ ಬ್ಲೀಚ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಿ? ಬ್ಲೀಚಿಂಗ್ ಪೌಡರ್. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಎಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಸಿ ಆಕ್ಸಿಡೈಸಿಂಗ್ ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಓದ್ಕೊಬಂದಿದ್ದೀರಾ. ದ ರಿಯಾಕ್ಷನ್ ಇನ್ ವಿಚ್ ಆಕ್ಸಿಡೇಷನ್, ಆಕ್ಸಿಜನ್ ಆ್ಯಡ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಆ್ಯಡ್ ಮಾಡ್ತೀವಿ, ದಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಯಾವುದು ಹೆಲ್ಪ್ ಮಾಡ್ತಾ ಇದೆ? ದಿಸ್ ಒನ್, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಈಸ್ ಹೆಲ್ಪಿಂಗ್ ಟು ಆ್ಯಡ್ ಆಕ್ಸಿಜನ್. ದಟ್ಸ್ ವೈ ಇಟ್ ಈಸ್ ಯೂಸ್ಡ್ ಎಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ಮೇಕಿಂಗ್ ಡ್ರಿಂಕಿಂಗ್ ವಾಟರ್ ಫ್ರೀ ಫ್ರಮ್ ಜರ್ಮ್ಸ್. ನಮ್ಮ ಡ್ರಿಂಕಿಂಗ್ ವಾಟ್ರಲ್ಲಿ ಸುಮಾರು ಜರ್ಮ್ಸ್ ಇರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂದರೆ ವಿ ಶುಡ್ ಯೂಸ್ ಬ್ಲೀಚಿಂಗ್ ಪೌಡರ್. ಸೊ ಐ ವಿಲ್ ರಿಪೀಟ್ ದಿಸ್ ಒನ್. ಬ್ಲೀಚಿಂಗ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಯೂಸ್ ಟು ಬ್ಲೀಚಿಂಗ್ ಕಾಟನ್ ಆ್ಯಂಡ್ ಲೈನಿನ್
and bleaching wood pulp and bleaching washcloths and oxidizing agent and for making drinking water free from germs. ಇಷ್ಟು ಯೂಸಸ್ ಜ್ಞಾಪಕ ಇಟ್ಕೊಂಡ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ಅದು ಕೊಟ್ಟಿಲ್ಲ ಅಂದರೆ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಎಲ್ಲೋ ಕೇಳಿದ್ದೀರಲ್ಲ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್. ಹೌದು, ಇಟ್ ಈಸ್ ಯೂಸ್ಡ್ ಆಸ್ ಎನ್ powder in our homes to preparing crispy tasty foods. ಸೊ ಕೆಮಿಕಲ್ ನೇಮ್ ಏನು? ಸೋಡಿಯಮ್ಮು, ಹೈಡ್ರೋಜನ್ನು, ಕಾರ್ಬೋನೇಟ್. ಏನೂ ಇಲ್ಲ, ನೇಮ್ ಕೆಮಿಕಲ್ ನೇಮ್ ಈಸಿ. ಎನ್ ಎ ಅಂದರೆ ಸೋಡಿಯಂ, ಎಚ್ ಅಂದರೆ ಹೈಡ್ರೋಜನ್, ಕಾರ್ಬೋನೇಟ್ CO3. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಸ್ ದಿ ಕೆಮಿಕಲ್ ನೇಮ್. ಇದನ್ನು ಪ್ರಿಪೇರ್ ಮಾಡೋದು ಹೇಗೆ? ಸೋಡಿಯಂ ಕ್ಲೋರೈಡ್ ಬೇಕು, ವಾಟರ್ ಬೇಕು. ಇವೆರಡೂ ಗೊತ್ತು ನಿಮಗೆ, ಸೋಡಿಯಂ ಕ್ಲೋರೈಡು ಗೊತ್ತು, ವಾಟರ್ ಗೊತ್ತು. ಈ ಚಾಪ್ಟರ್ ಇರೋದೇ ಸೋಡಿಯಂ ಕ್ಲೋರೈಡು ವಾಟರ್, ಸೋಡಿಯಂ ಕ್ಲೋರೈಡು ವಾಟರ್. ಹೇಗೆ ಅಂದರೆ ಆ್ಯಸಿಡ್ ಪ್ಲಸ್ ಪ್ಲೇಸ್ salt plus water. Here salt plus water plus carbon dioxide plus ammonia, we will get NH4Cl plus NaHCO3. ಪ್ರಿಪ್ರೇಷನ್ ಮೋಸ್ಟ್ ಆಫ್ ದಿ ಟೈಮ್ ಕೇಳಲ್ಲ, ಆದರೂ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಕಮಿಂಗ್ ಟು ದಿ ಯೂಸಸ್ ಕೇಳ್ತಾರೆ, ಓದ್ಕೊಳ್ಳಿ. ಬೇಕಿಂಗ್ ಸೋಡಾ ಫಸ್ಟಲ್ಲೇ ಇದೆ, ನೇಮಲ್ಲೇ. ಫಾರ್ ಮೇಕಿಂಗ್ ಬೇಕಿಂಗ್ ಪೌಡರ್ ಬರೀರಿ. ಬೇಕಿಂಗ್ ಸೋಡಾ ಬಂದರೆ ಏನೋ ಹೇಳಿದ್ರಲ್ಲ, ಬೇಕಿಂಗ್ ಪೌಡರ್ ಪ್ರಿಪೇರ್ ಮಾಡೋಕ್ಕೆ ಬೇಕಿಂಗ್ ಸೋಡಾ ಬೇಕು. and it is used in soda acid fire extinguisher. ಏನಪ್ಪ ಇದು ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್? ಈ ಫೈರ್ ಬೆಂಕಿ ಹತ್ಕೊಂಡ್ರೆ ಆರ್ಸಕ್ಕೆ ಬೇಕಲ್ವಾ, ರೆಡ್ ಕಲರ್ ಸ್ಕೂಲ್ ಕಾರಿಡಾರಲ್ಲೆಲ್ಲ ಇರುತ್ತಲ್ವಾ, ದಟ್ ಈಸ್ ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್. ಹ್ಯಾವ್ ಯು ಥಿಂಕ್ ಅಬೌಟ್ ದಿಸ್? ವಾಟ್ ಈಸ್ ದೇರ್ ಇನ್ಸೈಡ್ ದಿ ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್? ಇಟ್ ಈಸ್ ಬೇಕಿಂಗ್ ಸೋಡಾ. ನಾವು ಮನೇಲಿ ಯೂಸ್ ಮಾಡೋ ಬೇಕಿಂಗ್ ಸೋಡಾನ ಅದರಲ್ಲೂ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇಟ್ ನ್ಯೂಟ್ರಲೈಸಸ್ ದಿ ಎಕ್ಸೆಸ್ ಆಫ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್. acidity ಆದಾಗ ಸೋಡಾ ಕುಡೀರಿ ಅಂತಾರಲ್ಲ, ದಟ್ಸ್ ದ ರೀಸನ್ ಬಿಹೈಂಡ್ ದಿಸ್ ಒನ್ ಈಸ್ ಇಟ್ ವಿಲ್ ನ್ಯೂಟ್ರಲೈಸ್ ದಿ ಎಕ್ಸೆಸ್ ಆಫ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್. ದಿಸ್ ಈಸ್ ಅಬೌಟ್ ಬ್ಲೀಚಿಂಗ್ ಪೌಡರ್ ಆ್ಯಂಡ್ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಬಂದರೆ ಬೇಕಿಂಗ್ ಪೌಡರ್, ಸೋಡಾ ಆ್ಯಸಿಡ್ ಫೈರ್ ಎಸ್ಟಿಂಗ್ವಿಷರ್ ಟು ನ್ಯೂಟ್ರಲೈಸ್ ದಿ ಎಕ್ಸೆಸ್ ಆಫ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಅವರ್ ಸ್ಟಮಕ್. ಲಾಸ್ಟ್ ಒನ್ ವಾಷಿಂಗ್ ಸೋಡಾ. ಬೇಕಿಂಗ್ ಸೋಡಾ ಆಯಿತು, ಇವಾಗ ವಾಷಿಂಗ್ ಸೋಡಾ. ಇದು ಯಾವುದಪ್ಪ ಇದು ಅಂದರೆ, ಸೋಡಿಯಂ ಇದೆ, ಕಾರ್ಬೋನೇಟ್ ಇದೆ. ಸೋಡಿಯಂ ಕಾರ್ಬೋನೇಟ್, ಡೆಕಾ ಅಂದರೆ 10 ಹೈಡ್ರೇಟ್, ವಾಟರ್ ಮಾಲಿಕ್ಯೂಲ್ ಇದೆಯಲ್ಲ, ದಟ್ ಈಸ್ ಸೋಡಿಯಂ ಕಾರ್ಬೋನೇಟ್ ಡೆಕಾ ಹೈಡ್ರೇಟ್. ಸೊ ಯೂಸಸ್ ಬಂದರೆ ಇಟ್ ಈಸ್ ಯೂಸ್ಡ್ ಇನ್ ಗ್ಲಾಸ್, ಸೋಪ್, ಪೇಪರ್ ಇಂಡಸ್ಟ್ರೀಸ್. ಆನ್ಸರ್ ಯಾವುದು ಜ್ಞಾಪಕ ಬಂದಿಲ್ಲ ಅಂದರೆ ಯು ಮೇ ರೈಟ್ ಇಟ್ ಈಸ್ ಯೂಸ್ಡ್ ಇನ್ ಗ್ಲಾಸ್ ಇಂಡಸ್ಟ್ರೀಸ್, ಇಟ್ ಈಸ್ ಯೂಸ್ ಇನ್ ಸೋಪ್ ಇಂಡಸ್ಟ್ರೀಸ್, ಇಟ್ ಈಸ್ ಯೂಸ್ ಇನ್ ಪೇಪರ್ ಇಂಡಸ್ಟ್ರೀಸ್. ವಾಷಿಂಗ್ ಸೋಡಾನ ಗ್ಲಾಸಲ್ಲಿ ಯೂಸ್ ಮಾಡ್ತಾರೆ, ಸೋಪಲ್ಲಿ, ಪೇಪರ್ ಇಂಡಸ್ಟ್ರಿಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೌಂಡ್ಸ್. ಇರೋದೇ ಸೋಡಿಯಂ ಅಲ್ವಾ, ಸೋಡಿಯಂ ಕಾಂಪೌಂಡ್ಸ್ ಇರೋ ಕಾಂಪೌಂಡ್ಸ್ ಸಚ್ ಆಸ್ ಬೋರಾಕ್ಸ್ ಅಂತ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡೋಕ್ಕೆ ವಿ ವಿಲ್ ಯೂಸ್ ವಾಷಿಂಗ್ ಸೋಡಾ. ನೆಕ್ಸ್ಟ್, ವಾಷಿಂಗ್ ನೇಮಲ್ಲೇ ಇದೆಯಲ್ಲ ಕ್ಲೀನಿಂಗ್ ಏಜೆಂಟ್ ಅಂತ. ಇಟ್ ಈಸ್ ಯೂಸ್ಡ್ ಇನ್ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್. ಬೇಜಾನ್ ಕಡೆ ಇದನ್ನು ಕ್ಲೀನಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಯಾವುದನ್ನು? ವಾಷಿಂಗ್ ಸೋಡಾನ. ಆ್ಯಂಡ್ ಫಾರ್ ವಾಟ್ ದೇ ವಿಲ್ ಯೂಸ್ ದಿಸ್ ವಾಷಿಂಗ್ ಪೌಡರ್? ಟು ರಿಮೂವ್ ದಿ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಫ್ರೀ ಫ್ರಮ್ ಜರ್ಮ್ಸ್ ಮಾಡೋಕ್ಕೆ ವಿ ವಿಲ್ ಯೂಸ್ ದಟ್ CaOCl2, ದಟ್ ಈಸ್ ದಿಸ್ ಒನ್ ಬ್ಲೀಚಿಂಗ್ ಪೌಡರ್. ಸೊ ವಾಷಿಂಗ್ ಸೋಡಾ ಏನಕ್ಕೆ ಯೂಸ್ ಮಾಡ್ತೀವಿ? ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ರಿಮೂವ್ ಮಾಡೋಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ದಟ್ಸ್ ಇಟ್. ನೆಕ್ಸ್ಟ್, ಲಾಸ್ಟ್ ಒನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. they will not give this for 3 marks, they will give either 1 or 2 marks. ಏನಂತ ಹೇಳ್ತಾರೆ ಅಂದರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹೆಂಗೆ ಪ್ರಿಪೇರ್ ಮಾಡ್ತೀರಾ? ಯೂಸಿಂಗ್ ಜಿಪ್ಸಮ್. ಅಂದರೆ ಏನು? ಫಾರ್ಮುಲಾ ಏನೂ ಇಲ್ಲ. CaSO4 ಅಂದರೆ ದಟ್ ಈಸ್ ಜಿಪ್ಸಮ್, CaSO4 ಅಂದರೆ ದಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP ಅಂತ ಕೇಳಿರ್ತೀರ. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಅಂದರೆ, ಡಾಕ್ಟರ್ಸ್ POPನ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್ ಇನ್ ದ ರೈಟ್ ಪೊಸಿಷನ್. ಕೈಯೋ ಕಾಲೋ ಮುರಿದಿರುತ್ತೆ, ಅದನ್ನು ಮತ್ತೆ ಜಾಯಿನ್ ಮಾಡಬೇಕು ಅಂದರೆ ವಿ ವಿಲ್ ಯೂಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನಾಟ್ ವಿ, ಡಾಕ್ಟರ್ ವಿಲ್ ಯೂಸ್ ದಿಸ್ POP ಫಾರ್ ಸಪೋರ್ಟಿಂಗ್ ಫ್ರ್ಯಾಕ್ಚರ್ಡ್ ಬೋನ್ಸ್. ಡಾಕ್ಟರ್ ಏನು ಮಾಡ್ತಾರೆ? POP ಯೂಸ್ ಮಾಡ್ತಾರೆ. ಆ್ಯಂಡ್ ಮೇಕಿಂಗ್ ಟಾಯ್ಸ್ ಆಲ್ಸೋ ಈಸಿ, ಬೇಗ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡ್ತಾರೆ. ಇವಾಗ ಸಿಮೆಂಟ್ ಎಲ್ಲ ತುಂಬಿಟ್ಟು ನಿಮ್ಮ ಬೋನ್ಸ್ ಟೈಟ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ. ದಟ್ಸ್ ವೈ ಇನ್ಸ್ಟೆಡ್ ಆಫ್ ದಟ್ ಒನ್ ದೇ ವಿಲ್ ಇನ್ಸ್ಟಂಟ್ POP ದೇ ವಿಲ್ ಯೂಸ್. And plaster of Paris should be stored in a moisture proof container. You may get the reasonable question like this. ಏನು ಆನ್ಸರು ಅಂದರೆ, ಟು ಅವಾಯ್ಡ್ ಸೆಟ್ಟಿಂಗ್ ಅಪ್ ಆಫ್, ಅಂದರೆ ಬೇಗ ಗಟ್ಟಿ ಆಗೋದನ್ನ ಅವಾಯ್ಡ್ ಮಾಡೋಕ್ಕೆ ವಿ ವಿಲ್ ಯೂಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ವಿ ವಿಲ್ ಸ್ಟೋರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇನ್ ಮಾಯ್ಶ್ಚರ್ ಪ್ರೂಫ್ ಕಂಟೈನರ್. ದಟ್ಸ್ ಇಟ್. ಏನಾಗುತ್ತೆ ರಿಯಾಕ್ಷನ್ ಆ್ಯಕ್ಚುಯಲ್ ಆಗಿ ಅಂದರೆ, CaSO4 ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸಾ, ಅದು ವಾಟರ್ ಜೊತೆ ಮಾಯ್ಶ್ಚರ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಜಿಪ್ಸಮ್, ಏನು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಟು ಅವಾಯ್ಡ್ ದಿಸ್ ಒನ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ is stored in a moisture proof container.
And this diagram I will repeating again. This one is important. Practice this one, and pause this video and practice. If you are not practicing after this video, you no need to go to the textbook also. You will get the question from this video only, from this acid, bases and salts. For PDF, comment PDF, I will send that PDF to you guys and read out. mm, there is no more much days are left. Only counting days are left to prepare for your examination. Do well in your examination. So what is left in my lecture is what are antacids. ಬೇಕು ಅಂತಲೇ ಇದನ್ನು ಲಾಸ್ಟಲ್ಲಿ ಇಟ್ಟಿರೋದು. ದಿಸ್ ಇಂಟ್ರೆಸ್ಟಿಂಗ್ ಥಿಂಗ್ ಇಟ್ ಈಸ್. ಏನು ಆ್ಯಂಟಾಸಿಡ್ಸ್ ಅಂದರೆ, ಡೈಜೆಷನಲ್ಲಿ ಏನಾಗುತ್ತೆ ವಿನೋ, ಇಂಡೈಜೆಷನ್ ಟೈಮಲ್ಲಿ ಅವರ್ ಸ್ಟಮಕ್ ಸರ್ಪ್ರೈಸಿಂಗ್ಲಿ ಪ್ರೊಡ್ಯೂಸ್ ಲಾಟ್ ಆಫ್ HCl ಆ್ಯಸಿಡ್. ಜಾಸ್ತಿ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಅವರ್ ಸ್ಟಮಕ್ ಪ್ರೊಡ್ಯೂಸಸ್ HCl. ನಾವು ತಿಂದ ತಕ್ಷಣ HCl ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ಫಾರ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಇಂಡೈಜೆಷನ್ ಟೈಮಲ್ಲಿ ಇಟ್ ವಿಲ್ ಪ್ರೊಡ್ಯೂಸ್ ಲಾಟ್ ಆಫ್ HCl ಆ್ಯಸಿಡ್ ವಿಚ್ ಕಾಸಸ್ ಪೇನ್ ಆ್ಯಂಡ್ ಇರಿಟೇಷನ್. ಏನಾಗುತ್ತೆ ಇಂಡೈಜೆಷನ್ ಆದರೆ ಪೇನ್ ಆಗಲ್ವಾ, ಇರಿಟೇಷನ್ ಆಗಲ್ವಾ? ಸೊ ಇದನ್ನು ಕಡಿಮೆ ಮಾಡೋಕ್ಕೆ ಪೀಪಲ್ ಏನು ಯೂಸ್ ಮಾಡ್ತಾರೆ, ಬೇಸಸ್ ಯೂಸ್ ಮಾಡ್ತಾರೆ. ಆ ಬೇಸಸ್ನ ಏನಂತೀವಿ, ಆ್ಯಂಟಾಸಿಡ್ಸ್. ಬೇಸ್ ಅಂದರೆ ಗೊತ್ತು ತಾನೇ, ಮತ್ತು ಬೇಸ್ ಅಂದರೆ ಏನು ಬೇರೆ ಬೇಸ್ ಅಲ್ಲ. ಬೇಸ್ ಮೀನ್ಸ್ ವಿಚ್ ಆರ್ ಹ್ಯಾವಿಂಗ್ OH ಮೈನಸ್ ಕಾನ್ಸಂಟ್ರೇಷನ್, NaOH ಆ ಥರ. ಸೊ ಎಕ್ಸಾಂಪಲ್ ಯಾವುದು ಅಂದರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ. ಆ pH ಎಷ್ಟು ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ ಅಂದರೆ, ಯು ಆರ್ ಸ್ಟಡಿಂಗ್ ಇನ್ 10th ಕ್ಲಾಸ್, pH ಆಫ್ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಮ್ is also 10. ಸೊ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಯೂಸ್ ಮಾಡಿರೋದು ನೋಡಿರ್ತೀರ, ಬಟ್ ಇದೆ ಅಂತ ಗೊತ್ತಿರಲ್ಲ. ದಟ್ ಈಸ್ ಇವಾಗ ಚಿಕ್ಕ ಮಕ್ಕಳು ಊಟ ಮಾಡ್ತಿರಲ್ಲ, ಬಿಕಾಸ್ ಆಫ್ ದಿಸ್ ಇಂಡೈಜೆಷನ್ ಅಂದರೆ ವಿ ವಿಲ್ ಯೂಸ್ ದ ಸಿಪ್ ಆಫ್ ಎ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಫಾರ್ ದೆಮ್. ಸೊ ನೆಕ್ಸ್ಟ್ ಆ್ಯಸಿಡ್ ಪ್ರೆಸೆಂಟ್ ಇನ್ ದಿಸ್ 3-year ಮೆಥನಿಕ್ ಆ್ಯಸಿಡ್. ಏನು ಅಂದರೆ ಹನಿ ಬಿಸ್ಟಿಂಗ್, ಜೇನೊಳಗೆ ಹಚ್ಚುತ್ತಲ್ವ, ಅವಾಗ ಇರಿಟೇಟ್ ಆಗುತ್ತಲ್ವ, ದಟ್ ಆ್ಯಸಿಡ್ ಇಟ್ ವಿಲ್ ಇಂಜೆಕ್ಟ್ ಇಸ್ ಮೆಥನಿಕ್ ಆ್ಯಸಿಡ್. ನಿಮ್ಗೆ ಕ್ವಶನ್ ಬಂದಿತ್ತಲ್ವ ಪ್ರಿಪ್ರೇಟರ್ಲಿ, ವೆನ್ ಹನಿ ಬಿ ಸ್ಟಿಂಗ್ಸ್ ಎ ಪರ್ಸನ್ ವಾಟ್ ವಿಲ್ ಇಟ್ ಇಂಜೆಕ್ಟ್. ಯಾಕೆ ಜನ ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾರೆ ಅಂತ. ದಿಸ್ ದ ಆನ್ಸರ್. ಹನಿ ಬಿ ಸ್ಟಂಗ್ಸ್ ಎ ಪರ್ಸನ್, ಯಾವಾಗ ಕಚ್ಚಿದ್ರೆ ಹನಿ ಬಿ ಅದು ಇಂಜೆಕ್ಟ್ ಮಾಡುತ್ತೆ ಆ್ಯಸಿಡ್ನ. ಆ್ಯಸಿಡ್ ಅಂದಮೇಲೆ ಪೇನ್, ಇರಿಟೇಷನ್ ಬಂದೇ ಬರುತ್ತಾನೆ. ಅದಕ್ಕೋಸ್ಕರ ಆ ಪೇನ್ ಆಗಿರೋ ಜಾಗದಲ್ಲಿ ಬೇಕಿಂಗ್ ಸೋಡಾ ಹಾಕಿದ್ರೆ we will get neutralize that one. So this is the concept behind this applying baking soda above the area where honeybee stings. So when you are getting the acid present in the sting anta idre, the answer will be methanoic acid. Antacids during indigestion ನಮ್ಮ ಹೊಟ್ಟೆಯಲ್ಲಿ ಲಾಟ್ ಆಫ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಪೇನ್ ಆ್ಯಂಡ್ ಇರಿಟೇಷನ್ ಆಗುತ್ತೆ. ಆ ಪೇನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ವಿ ಶುಡ್ ಯೂಸ್ ಬೇಸ್, ದೇ ಆರ್ ಆ್ಯಂಟಾಸಿಡ್ಸ್. This complete revision schematic diagram I posted in my reels, Insta feed and YouTube shorts. So please go through that one, or take a screenshot of this one and study well. See, acids are there, bases are there. Alkalis ಅಂದರೆ ಯಾವ್ದಾವ್ದು ಬೇಸಸ್ ವಾಟರಲ್ಲಿ ಸಾಲ್ಯುಬಲ್ ಇರುತ್ತೋ ಅದನ್ನು ಆಲ್ಕಲೀಸ್ ಅಂತೀವಿ. ವಾಟರ್ ವಿಚ್ ಆರ್ ಸಾಲ್ಯುಬಲ್ ಇನ್ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಲ್ಕಲೀಸ್. NaOH, KOH ಎಕ್ಸಾಂಪಲ್. ಸಿ ಎಲ್ಲ ಇದೆ ಇದರಲ್ಲಿ, ಓದ್ಕೊಳ್ಳಿ. ಸಾಲ್ಟ್ಸ್, ಕಾಮನ್ ಸಾಲ್ಟ್ ಯೂಸಸ್ಸು, ವಾಷಿಂಗ್ ಸೋಡಾ ಯೂಸಸ್ಸು. ಐ ಮೇಡ್ ಎನ್ ಟೇಬಲ್ ಫಾರ್ ಯು ಗೈಸ್ ಟು remember easily. Take a screenshot of this one or pause the video and write down. While writing you may get the full marks, because anything you think you will become, anything you practice that will be habit. So anything that can work will work. So start working, stop worrying. Stay tuned for next chapters. Comment which chapter you want in next video. This is the quick revision of this one again. ನ್ಯಾಚುರಲ್ ಇಂಡಿಕೇಟರ್ಸ್ ಯಾವುದು, ಸಿಂಥೆಟಿಕ್ ಯಾವುದು, ಆಲ್ ಫ್ಯಾಕ್ಟ್ರಿ ಅಂದರೆ ಏನು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಪದೇ ಪದೇ ಹೇಳ್ತಾ ಇದ್ದೀನಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಸ್ ಎನ್ ಇಂಪಾರ್ಟೆಂಟ್, pH ಸ್ಕೇಲ್ ಇಸ್ ಎನ್ ಇಂಪಾರ್ಟೆಂಟ್. ಆ್ಯಂಡ್ ಹನಿಬಿ ಸ್ಟಂಗ್ಸ್ ಆದಾಗ, ಹನಿಬಿ ಕಚ್ಚಿದ್ರೆ ಏನಾಗುತ್ತೆ, ಮೆಥನಾಯಿಕ್ ಆ್ಯಸಿಡ್. ಯೂಸ್ ಮೈಲ್ಡ್ ಬೇಸ್, ದಟ್ ಈಸ್ ಬೇಕಿಂಗ್ ಸೋಡಾ. ಪ್ಲಾಸ್ಟರ್ ಆಫ್ ಪ್ಯಾರಿಸು ಡಾಕ್ಟರ್ ಯೂಸ್ ಮಾಡ್ತಾರೆ ಫ್ರ್ಯಾಕ್ಚರ್ಡ್ ಬೋನ್ಸ್ನ ಕರೆಕ್ಟ್ ಪೊಸಿಷನಲ್ಲಿ ಫಿಕ್ಸ್ ಮಾಡೋಕ್ಕೆ. ದಿಸ್ ಈಸ್ ಅಬೌಟ್ ದಿ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್. With that, I'm winding up this video. Thank you for watching, and do subscribe to my channel and share to your friends.